ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಜೋಳದ ಮುದ್ದೆ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ಜೋಳದ ಮುದ್ದೆಯಲ್ಲಿ ಸ್ವಲ್ಪನೂ ಗಂಟಿಲ್ದೇ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು. ಮುದ್ದೆ ಮಾಡೋದಕ್ಕೆ ನಾನೀಗ ಆಲ್ರೆಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು 3 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಉಪ್ಪನ್ನು ಸಮೇತ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಉಪ್ಪಾಕಿ ಮಾಡೋದ್ರಿಂದ ಜೋಳದ ಮುದ್ದೆ ಟೇಸ್ಟ್ ಕೊಡುತ್ತೆ ಅಂತಂದೇಳಿ ನೀರು ಕುದೀತಾ ಇದೆ ನೋಡಿ. ಈಗ ಇದಕ್ಕೆ ನಾನು ಒಂದು 3 ಬೌಲಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಹಿಟ್ಟಾಕೊಂಡಿದ್ದಾದಮೇಲೆ ಅದನ್ನು ನಾವು ಮತ್ತೆ ಮುಟ್ಟಕ್ಕೆ ಹೋಗಬಾರ್ದು, ಕುದಿಬೇಕು. ಚೆನ್ನಾಗಿ ಕುದಿ ಬರೋವರೆಗೂ ನಾವು ಸುಮ್ಮನೆ ಇರಬೇಕಾಗತ್ತೆ. ನೋಡಿ, ಈ ರೀತಿ ಕುದೀತಾ ಇದೆ. ಮಧ್ಯದಲ್ಲಿ ಆ ಹಿಟ್ಟನ್ನು ಮುಟ್ಟೋದಾಗಿರ್ಬೋದು, ಅಲ್ಲಾಡ್ಸೋದಾಗಿರ್ಬೋದು ಏನಾದರೂ ಮಾಡಿದರೆ ಮುದ್ದೆ ಗಂಟಾಗಿಬಿಡುತ್ತೆ. ಇದನ್ನು ನಾವು ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಮುದ್ದೆ ನೀಟಾಗಿ ಬೆಂದಿರುತ್ತೆ ಎಲ್ಲನೂ. ಮುದ್ದೆ ಕೋಲು ತಗೊಂಡು ಈ ರೀತಿ ಎಲ್ಲ ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕೂಡಿಸ್ಕೋಬೇಕಾಗತ್ತೆ. ರಾಗಿ ಮುದ್ದೆ ಆದರೆ ನಾವು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಜೋಳದ ಮುದ್ದೆ ಅಂತಂದ್ರೆ ಸ್ವಲ್ಪ ಗಂಟಾಗುತ್ತೆ ಅಂತಂದೇಳಿ ಇದನ್ನು ಜಾಸ್ತಿ ಯಾರೂ ಮಾಡೋಕ್ಕೋಗಲ್ಲ. ಈ ಮೆಥಡಲ್ಲಿ ಮಾಡೋದ್ರಿಂದ ಸ್ವಲ್ಪನೂ ಸಮೇತ ಗಂಟಿಲ್ಲದೆ ಇರೋ ಥರ ನಾವು ಇದನ್ನು ಮಾಡ್ಕೋಬೋದು. ಮುದ್ದೆ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದರೆ ನಿಮಗಿಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ನೀರು ಇಟ್ಟಿರ್ತೀರಲ್ಲ, ಅದು ಸ್ವಲ್ಪ ಬಿಸಿಯಾಗಿದೆ. ಆದಮೇಲೆ ಆ ನೀರನ್ನು ಒಂದು ಗ್ಲಾಸಿಗೆ ಸ್ವಲ್ಪ ಎತ್ತಿಟ್ಕೊಂಬಿಡಿ. ಇಲ್ಲಿ ಗಟ್ಟಿ ಆಯಿತು ಅಂತ ಅನಿಸಿದರೆ ನಿಮಗೆ ಆ ನೀರನ್ನು ನೀವಿಲ್ಲಿ ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ರೆಡಿಯಾಗಿದೆ ಇವಾಗ ಮುದ್ದೆ ಎಲ್ಲ. ಒಲೆ ಮೇಲೆ ಇರಬೇಕಾದ್ರೇ ನಾವು ಈ ರೀತಿ ನೀಟಾಗಿ ನಾದ್ಕೋಬೇಕಾಗುತ್ತೆ ಮುದ್ದೆ ಕೋಲಿಂದ. ಇವಾಗ ಅದನ್ನು ಕೆಳಗೆ ಇಳಿಸ್ಕೊಂಬಿಟ್ಟು ಅನ್ನದ ಚೌಟಿಂದ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಒಂದು ರೌಂಡ್ ಎಲ್ಲನೂ ನೀಟಾಗಿ ನಾದ್ಕೋತೀನಿ. ಇದರಿಂದ ಹೊಸದಾಗಿ ಯಾರಾದರೂ ಮುದ್ದೆ ಮಾಡೋದನ್ನು ಕಲಿಬೇಕು ಅಂತ ಅನ್ನೋರು ನೀವು ಈ ಟ್ರಿಕ್ಸ್ನ ಫಾಲೋ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಸ್ವಲ್ಪ ಗಂಟಿರುತ್ತಲ್ವ, ಅದನ್ನು ನಾವಿಲ್ಲಿ ನೀಟಾಗಿ ನಾದ್ಕೋಬೇಕು ಈ ರೀತಿ ಅನ್ನದ ಚೌಟಿಂದ. ನೋಡಿ, ಈ ರೀತಿ ಆಗಿದೆ ಇವಾಗ ಇದನ್ನು ಉಂಡೆ ಕಟ್ಕೊಳ್ಳೋಣ. ರಾಗಿ ಮುದ್ದೆ ಬೇಯಿಸ್ಕೊತೀವಲ್ವ, ಅಷ್ಟೊತ್ತು ಇದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮುದ್ದೆ ಬೆಂದಿರುತ್ತೆ ನೀಟಾಗಿ. ಮುದ್ದೆ ಬೆಂದಿದೆಯಾ ಇಲ್ವಾ ಅಂತಂದೇಳಿ ಹೇಗೆ ಗೊತ್ತಾಗುತ್ತಪ್ಪ ಅಂತಂದರೆ ತಳ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ಈ ರೀತಿ ಉಂಡೆ ಕಟ್ಟಬೇಕಾದ್ರೆ ಕೈಗೆ ಅಂಟ್ಕೋಬಾರ್ದು. ಮುದ್ದೆ ಬಂದುಬಿಟ್ಟು ಈ ರೀತಿ ಪರ್ಫೆಕ್ಟಾಗಿ ಮುದ್ದೆ ಬರಬೇಕು. ಹಾಗಾದರೆ ಮುದ್ದೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ಮುದ್ದೆ ಈ ರೀತಿ ನಾದ್ಕೊಂಡು ಉಂಡೆ ಕಟ್ತೀವಲ್ವ, ಆ ಟೈಮಲ್ಲಿ ನಾವು ಕೈಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಗೆಯೇ ಪ್ಲೇಟಿಗೂ ಸಮೇತ ಈ ರೀತಿ ನೀರು ಹಾಕಬೇಕು. ಹಾಗಾದರೆ ಮುದ್ದೆ ಕೈಗೂ ಅಂಟ್ಕೊಳ್ಳಲ್ಲ, ಹಾಗೆಯೇ ಪ್ಲೇಟಿಗೂ ಸಹ ಅಂಟ್ಕೊಳ್ಳಲ್ಲ. ಉಂಡೆ ಸಮೇತ ನೀಟಾಗಿ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಎರಡನೇ ಮುದ್ದೆ ಸಹ ಇಷ್ಟು ನೀಟಾಗಿ ಬಂದಿದೆ. ಒಂದು ಚೂರು ಸಹ ಗಂಟಾಗಿಲ್ಲ. ಎಷ್ಟು ಪರ್ಫೆಕ್ಟಾಗಿ ಮುದ್ದೆ ಬಂದಿದೆ ನೋಡಿ. ಸೊ ನೀವು ಮನೇಲಿ ಇದೇ ಟ್ರಿಕ್ಸನ್ನು ಫಾಲೋ ಮಾಡಿ, ತುಂಬ ಪರ್ಫೆಕ್ಟಾಗಿ ಮುದ್ದೆ ಬರುತ್ತೆ. ನಾನು ಈ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಂದೇಳಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಅದ್ರ ಜೊತೆ ಈಗ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಯಾವುದೇ ಸಾಂಬಾರು ಜೊತೆ ತಿಂದ್ರೂ ಸಮೇತ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಫೈನಲಾಗಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡೋದನ್ನು ಸಮೇತ ಮರಿಬೇಡಿ. ನೀವನ್ನೇ ಯಾರ್ಯಾರು ನಮ್ಮ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಈಗಲೇ ಫಾಲೋ ಮಾಡಿ. ಥ್ಯಾಂಕ್ ಯು.